ರಾಮಭದ್ರಾಯ ರಾಮಚಂದ್ರಾಯ ವೇಧಸೆ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಭಾರತ ದೇಶದ ಇತಿಹಾಸದಲ್ಲಿ ಒಂದು ಅತ್ಯಂತ ಸ್ಮರಣೀಯವಾದಂತಹ ಘಟ್ಟದಲ್ಲಿ ನಾವೆಲ್ಲ ಬದುಕ್ತಾ ಇದ್ದೀವಿ ಅನ್ನುವಂಥದ್ದು ನಮ್ಮೆಲ್ಲರ ಸೌಭಾಗ್ಯ. ಅದೇನಂತಂದ್ರೆ, ಕಳೆದ 500 ವರ್ಷಗಳಿಂದ ನಮ್ಮ ಪೂರ್ವಜರೆಲ್ಲರೂ ಕೂಡ ಅನೇಕ ರೀತಿಯಲ್ಲಿ ಹೋರಾಡಿ ಪ್ರಾಣ ತೆಗೆದು ಬಲಿದಾನ ಮಾಡಿ ಸಾಧಿಸಿಕೊಂಡಂತಹ ಶ್ರೀ ರಾಮಜನ್ಮಭೂಮಿಯಲ್ಲಿ ಇವತ್ತು ನೂತನ ದೇವಸ್ಥಾನ ನಿರ್ಮಾಣವಾಗಿ ಅದರ ಪ್ರಾಣ ಪ್ರತಿಷ್ಠೆ ಈ ಜನವರಿ 22ರಂದು ನಡೆಯಲಿದೆ. ಈ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಅಲ್ಲಿ ಭಾಗವಹಿಸಬೇಕು ಅನ್ನುವಂತಹ ಇಚ್ಛೆ ಸಹಜ. ಆದರೆ ಅಯೋಧ್ಯೆ ಅಂತ ಊರಿನಲ್ಲಿ ಕೋಟ್ಯಾಂತರ ಜನರನ್ನ ಹೇಗೆ ಆಹ್ವಾನ ಮಾಡಲಿಕ್ಕೆ ಸಾಧ್ಯ? ಹಾಗಾಗಿ ಕೆಲವೇ ಜನರನ್ನ ಅಲ್ಲಿ ಆಹ್ವಾನ ಮಾಡಿರ್ತಾರೆ. ಆದರೆ ನಾವೆಲ್ಲರೂ ಕೂಡ ಅದರಲ್ಲಿ ಪಾಲ್ಗೊಳ್ಳಬಹುದಾಗಿದೆ. ಆ ಕಾರ್ಯಕ್ರಮದ ಲೈವ್ ಸ್ಟ್ರೀಮಿಂಗ್ ಎಲ್ಲ ನಿಮ್ಮ ಹತ್ತಿರದ ದೇವಸ್ಥಾನಗಳಲ್ಲಿ ಏರ್ಪಾಡು ಮಾಡಲಾಗಿರುತ್ತದೆ. ವಿಶ್ವ ಹಿಂದೂ ಪರಿಷತ್ ವತಿಯಿಂದ ಎಲ್ಲ ದೇವಸ್ಥಾನಗಳಲ್ಲೂ ಕೂಡ ಈ ಲೈವ್ ಸ್ಟ್ರೀಮಿಂಗ್ ಏರ್ಪಾಡು ಮಾಡಲಾಗಿರುತ್ತದೆ. ಹಾಗಾಗಿ ನೀವೆಲ್ಲರೂ ಕೂಡ ನಿಮ್ಮ ಮನೆ ಹತ್ತಿರದಲ್ಲಿರುವಂತಹ ದೇವಸ್ಥಾನಗಳಿಗೆ ಹೋಗಿ ಅಲ್ಲಿ ಲೈವ್ ಸ್ಟ್ರೀಮಿಂಗ್ ಅನ್ನ ನೋಡಿ ಅಲ್ಲಿಯ ಪೂಜೆ ಮಂಗಳಾರತಿ ಇತ್ಯಾದಿಯಲ್ಲಿ ಭಾಗವಹಿಸಿ ಪ್ರಸಾದವನ್ನು ಸ್ವೀಕರಿಸಬಹುದಾಗಿದೆ. ಈ ರೀತಿಯಾಗಿ ಇಡೀ ದೇಶವೇ ಅವರವರ ವಾಸಸ್ಥಾನದ ಹತ್ತಿರದಲ್ಲಿಯೇ ಇರುವಂತಹ ದೇವಸ್ಥಾನಗಳಲ್ಲಿ ಹೋಗುವುದರ ಮೂಲಕ ಈ ರಾಮೋತ್ಸವದಲ್ಲಿ ಪಾಲ್ಗೊಳ್ಳಬಹುದಾಗಿದೆ. ಈಗ ಉತ್ಸವದಲ್ಲಿ ಪಾಲ್ಗೊಂಡಿದ್ದಾಯಿತು, ಆದರೆ ಇದರ ನಂತರ ಇನ್ನೊಂದು ಕರ್ತವ್ಯ ನಮ್ಮೆಲ್ಲರದ್ದು ಇದೆ. ಆ ಕರ್ತವ್ಯ ಏನು ಅಂತಂದ್ರೆ, ಈ ರಾಮ ಜನ್ಮಭೂಮಿಯ ಆಂದೋಲನದಲ್ಲಿ ಕಳೆದ 500 ವರ್ಷಗಳಲ್ಲಿ ಸುಮಾರು 3 ಲಕ್ಷಕ್ಕೂ ಹೆಚ್ಚು ಜನ ತಮ್ಮ ಪ್ರಾಣವನ್ನು ತೆತ್ತಿದ್ದಾರೆ. ಆ 3 ಲಕ್ಷಕ್ಕೂ ಹೆಚ್ಚು ಜನ ಬಲಿದಾನಿಗಳ ಸ್ಮರಣಾರ್ಥವಾಗಿ ನಾವೇನಾದರೂ ಮಾಡಲೇಬೇಕಾಗಿದೆ. ಅದು ನಮ್ಮ ಕರ್ತವ್ಯವಾಗಿದೆ. ಅದಕ್ಕಾಗಿ ಸಾಯಂಕಾಲ 5 ಗಂಟೆ ಹೊತ್ತಿಗೆ ಮನೆಯಲ್ಲಿ ಒಂದು 5 ದೀಪಗಳನ್ನ ಉರಿಸಿ ಆ ದೀಪಗಳನ್ನು ಬೆಳಗಿಸಿ ನಾವು ಆ ಬಲಿದಾನಗಳನ್ನ ಸ್ಮರಣೆ ಮಾಡಿ ಅವರ ಆತ್ಮಕ್ಕೆ ಶಾಂತಿ ಉಂಟಾಗಲಿ, ಹಾಗೂ ಇಂತಹ ಬಲಿದಾನ ನೀಡುವಂತಹ ಪರಿಸ್ಥಿತಿ ಮುಂದೆ ಬಾರದೇ ಇರಲಿ ಅನ್ನೋ ಕಾರಣಕ್ಕೆ ಹಿಂದೂಗಳೆಲ್ಲರೂ ಕೂಡ ಒಗ್ಗಟ್ಟಾಗಿ ಇಂತಹ ಆಕ್ರಮಣಗಳು ದಾಳಿಗಳು ನಡೆಯದಿದ್ದಂತೆ ಮುಂದಿನ ನಾವು ಮುಂಜಾಗ್ರತಾ ಕ್ರಮವನ್ನು ಕೈಗೊಳ್ಳುವ ಸಂಕಲ್ಪವನ್ನು ಕೂಡ ಆ ದೀಪಗಳ ಮುಂದೆ ನಾವು ಮಾಡಬೇಕಾಗಿದೆ. ಈ ರೀತಿಯಾಗಿ ಪ್ರಾತಃ ಕಾಲದಲ್ಲಿ ರಾಮೋತ್ಸವ ಪ್ರಾಣ ಪ್ರತಿಷ್ಠೆಯ ಸಂದರ್ಭದಲ್ಲಿ ನಾವು ಆಚರಿಸಬೇಕು ದೇವಸ್ಥಾನಗಳಲ್ಲಿ, ಹಾಗೂ ಮನೆಯಲ್ಲಿ ಸಾಯಂಕಾಲ ದೀಪಾರಾಧನೆಯ ಮೂಲಕ ಬಲಿದಾನಿಗಳ ಆತ್ಮ ಶಾಂತಿಯನ್ನು ಕೋರುವುದರ ಮೂಲಕ ಸತ್ಸಂಕಲ್ಪವನ್ನು ಕೈಗೊಳ್ಳಬೇಕಾಗಿದೆ. ಈ ರೀತಿಯಾಗಿ ನಾವೆಲ್ಲರೂ ಕೂಡ ಹಿಂದೂ ಸಮಾಜ ಒಗ್ಗಟ್ಟಾಗಿ ಉತ್ಸಾಹದಿಂದ ಈ ಉತ್ಸವದಲ್ಲಿ ಪಾಲ್ಗೊಳ್ಳಬೇಕಾಗಿದೆ. ನಾರಾಯಣ.